ಬಿಟ್ಟರು ಸ್ವಾಮಿ ತೊಟ್ಟಲ್ಲಿರುವ ಸಮಾಧಾನವನ್ನು ಹೋಗಿದ್ದೆ. ಮಗುವನ್ನು ಎತ್ತಿಕೊಂಡು ಬಿಟ್ಟರು. ಸಮಾಧಾನ ಮಾಡ್ಕೊಂಬರ್ಬೋದು. ಇಂದಲ್ಲ ನಾಳೆ ನಮಗೂ ಒಳ್ಳೆ ಕಾಲ ಬರ್ತದೆ. ಕೈ ಹೇಳುವವರು ತಪಸ್ ಮಾಡಿದ್ರೆ ಮಕ್ಕಳಾಗೋದು ಭವಿಷ್ಯ ಅಂದರೆ ಆ ಪ್ರಯತ್ನವನ್ನು ಮಾಡಿದ್ರಾಯ್ತು. ಭಕ್ತ ಮೃಗಂಡು ಮೃಗಂಡು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನು ಹೊರಬೇಕೋ ಬೇಡಿಕೋ. ಪರಮೇಶ್ವರ ಕರುಣಾಪಾಂಡವ ಸರ್ವಜ್ಞನಾದ ನಿನಗೆ ತಿಳಿಯದ್ದೇನಿದೆ. ವಂಶಾಭಿವೃದ್ಧಿಗಾಗಿ ಮಗನೊಬ್ಬನನ್ನು ಕರೆಯಿತು ಸಾಕು. ಭಕ್ತ ಮೃಗಂಡು ಮಕ್ಕಳಿಲ್ಲದಿದ್ದರೆ ಮಕ್ಕಳಿಲ್ಲವಲ್ಲ ಎಂಬ ಒಂದೇ ಚಿಂತೆ, ಮಕ್ಕಳಿದ್ದರೆ ನಾನಾ ಚಿಂತೆ. ಯೋಚಿಸಿ ನೋಡು. ಮಹಾದೇವ, ಪುತ್ರಹೀನನಿಗೆ ಸಭ್ಯತೆಯಲ್ಲಿದೆ. ಮಕ್ಕಳು ಮನೆಯ ದೀಪ, ಬಾಳಿನ ಬಂಡಿಗೆ ಆಸರೆ, ಭವಿಷ್ಯದ ಆಶಾಜ್ಯೋತಿ. ಚಿಂತೆಗೆ ಭಯಪಟ್ಟು ಗೃಹಸ್ಥಾಶ್ರಮದ ಬದುಕಿಗೆ ದ್ರೋಹ ಬಗೆಯುತ್ತದೆ. ನಿನಗೆ ಕೈ ಮುಗಿಯುತ್ತೇನೆ. ನನಗೊಬ್ಬ ಪುತ್ರನನ್ನು ಕಂಡಿತು. ಮೃಗಂಡು ಗುಣವಂತನು ಮಾತಾಪಿತೃಗಳಲ್ಲಿ ಅಪಾರ ಭಯಭಕ್ತಿ ಉಳ್ಳ ಮಗನು ಬೇಕೋ, ಇಲ್ಲ ದುಷ್ಟನು ದುರುಳನು ಅವಿಧೇಯನೂ ಆದ ಮಗನು ಬೇಕೋ? ಎಂಥ ಪ್ರಶ್ನೆ ಪರಮೇಶ್ವರ. ಯಾರು ತಾನೇ ದುಷ್ಟನಾದ ಮಗನನ್ನು ಇಚ್ಛಿಸುತ್ತಾರೆ? ದುಷ್ಟನಾಗಲಿ ದಾನವನಾಗಲಿ ಹೆತ್ತವರನ್ನೇ ಕೊಂದು ತಿನ್ನುವ ಕ್ರೂರಿಯಾಗಲಿ ಮಕ್ಕಳು ದೀರ್ಘಾಯುಷ್ಯಾಗಲಿ ಎಂದು ಹೆತ್ತವರು ಬಯಸುತ್ತಾರೆ. ನಿನಗೆ ಆ ಅನುಭವ ಇಲ್ಲದರಿಂದ ಪೂರ್ಣಾಯಸ್ಸಿನಿಂದ ಬದುಕುವ ದುಷ್ಟ ಮಗನನ್ನು ಕೊಡಲೇ ಎಂದು ಕೇಳುತ್ತಿದ್ದೇನೆ. ಬೇಡ ಶಂಕರ, ಬೇಡ. ತಂದೆ ತಾಯಿಗಳಿಗೆ ಸಂತೋಷ ಕೊಡದ ಮರನಿದ್ದು ಸತ್ತಂತೆ. ಅಂಥ ಸಂತಾನವನ್ನು ಅಪೇಕ್ಷಿಸಲಾರೆ. ಅನಾಥ ನಿನ್ನಲ್ಲಿ ಭಕ್ತಿ ಇರುವ ಗುಣಶಾಲಿಯಾದ ಮಗನನ್ನು ಅನುಗ್ರಹಿಸು. ಹಾಗೆಯೇ ಆಗಲಿ. ಲೋಕವೇ ಅಚ್ಚರಿಪಡುವಂತಹ ಪುತ್ರ ರತ್ನವನ್ನ ಪಡೆಯುವೆ. ಧನ್ಯನಾದೆ, ಧನ್ಯನಾದೆ. ಆದರೆ ಅವನ ಆಯಸ್ಸು ಕೇವಲ 16 ವರ್ಷಗಳು ಮಾತ್ರ. ಈಶ್ವರ, ಮಹಾದೇವ, ಪ್ರಭು, ಉಮಾಶಂಕರ, ಏನೇ ಧನ್ಯವಾದ. ಈಶ್ವರ, ಅಮೃತ ಫಲದಲ್ಲಿ ವಿಷವೆಂದು ಬೆಳೆಸುವುದು ನ್ಯಾಯವೇ? ಆನಂದದ ನಾವೆಯನ್ನು ಕಣ್ಣಿನ ಕಳದಲ್ಲಿ ಸೇರಿಬಿಡುವುದು ಸರಿಯೇ? ಬೇಡ ತಂದೆ, ಬೇಡ. ಶಂಕರ, ಶಿವಶಂಕರ, ಶಂಕರ. ಅಮ್ಮ 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 ಮತ್ತೆ ಬೀಗದಿಂದ ಬಂತು ಮರದಿಂದ. ಮರ ಆ ಮರದಿಂದ ಬಂತು. ಎಲ್ಲ ಬಂದಿತ್ತು ಆ ಈಶ್ವರನಿಂದ ಬಂದು. ಆ ಈಶ್ವರನಿಂದ ಬಂದಮ್ಮ. ಅದು ಅವನ್ನೇ ಕೇಳು. ಅಮ್ಮ ಅವನ ತಂದೆ ತಾಯಾರಮ್ಮ ಪರಶುನಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಮತ್ತೆ ಅವ್ನು ಹೇಳ್ಬಿಡ್ತಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮಗು. ಆ ವಿಚಾರದಲ್ಲಿ ಅವನ್ನೇ ಕೇಳಿದ್ರೆ ಹೇಳಿಯಾನು. ಅವ್ನು ಹೇಳಿದರೆ ನೀನು ಕೇಳಿದ ಮಗು. ಈಶಾ ವ್ಯಾಸನು ಇದಂ ಸರ್ವಂ ಸರ್ವವ್ಯಾಪಿ ಪರಮೇಶ್ವರಂ. ಒಂದು ಸೂರ್ಯ ಮನೆಯಷ್ಟು ಜಾಗ ಬಿಡದೆ ಅವನು ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ತುಂಬಿದ್ದಾನೆ. ಮತ್ತೆ ಯಾಕೆ ನಮಗೆ ಕಾಣಿಸಲ್ಲ? ಭಕ್ತಿಯಿಂದ ಹೋಗಿ ಕರೆದ್ರೆ ಕಾಣಿಸ್ತಾನೆ. ಅವನನ್ನು ಏನಂತ ಕರಿಬೇಕು? ಸದಾಶಿವ ಮಹಾದೇವ ಅಂತ ಕರಿಬೇಕು. ಅವನನ್ನು ಎಷ್ಟಲ್ಲಿ ಕರಿಬೇಕು? ಅವನು ಬಂದು ಕಾಣೋವರೆಗೂ. ಸರಿಯಮ್ಮ, ಅವನ ವಿಚಾರನ
ಮಗು ಮಾರ್ಕಂಡೇಯ ಮಾರ್ಕಂಡೇಯ ಅಪ್ಪ ನೋಡಪ್ಪ ಶಿವಣ್ಣ ಎಷ್ಟು ಕೂಗಲು ಬರೋದೇ ಇಲ್ಲ. ನಿನ್ನ ಕೂಗು ಅವನಿಗೆ ಕೇಳಿಸಲಿಲ್ಲವೋ ಏನು? ಕೇಳಿಸುವಂತೆ ಕರೆಯೋದಾದ್ರೆ ಹೇಗೆ? ಅದನ್ನಾದ್ರೆ ಅಲ್ಲಪ್ಪ. ಹೇಳ್ತೇನೆ ಬಾ ಮಗು. ಸ್ವಾಮಿ ಏನಾಯ್ತು ನಿಮ್ಗೆ? ಯಾಕೆ ಹೇಗಿದ್ದೀರಿ? ಯಾಕೂ ಇಲ್ಲ ಯಾಕೂ ಇಲ್ಲ. ಹೇಗಿದ್ದೀನಿ? ಕಣ್ಣು ಕೆಂಪಡಿದೆ, ದುಃಖ ಉತ್ತಿಸ್ಕೊಂಡು ಬರ್ತೀವಿ, ಮುಖದಲ್ಲಿ ಅಸಂತೋಷ ಅಸಮಾಧಾನ ತಾಂಡು ಬರ್ತೀವಿ. ಅದೆಲ್ಲ ಏನಿಲ್ಲ ಮರ್ಬೋದಿ. ಯಾಕಿಲ್ಲ? ಅಂಗಡಿಗೆ ತಗೊಂಡ್ಬೇಕು, ನಿಜ ಹೇಳಿ. ಏನ್ ಹೇಳಿ ಮರ್ಬೋದಿ? ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ, ನಿಮ್ಮ ಹೃದಯದ ಭಾವನೆನ, ಮಗನ ಮೇಲಿನ ವಾತ್ಸಲ್ಯ ನಾನು ಎಷ್ಟೋ ದಿವಸಗಳಿಂದ ನೋಡ್ತಾ ಇದ್ದೀನಿ. ಮಗಳು ಯಾರು ಹೋಗಿದ್ರು ನಿಮ್ಮ ಮುಖದಲ್ಲಿ ಏನೋ ನೋವು ಅಸಮಾಧಾನ. ಯಾಕೆ? ದಯವಿಟ್ಟು ನನ್ನನ್ನೇನು ಕೇಳಬೇಡ. ಯಾಕೆ ಹೇಳ್ಬಾರ್ದು? ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲದೆ ಕೊರಗಿ ಕೊರಗಿ ಬಂದಿರೋ ಪಕ್ಕ ಅವನ ಮೇಲೆ ನಿಮ್ಗೆ ಮಾಸ್ತರ್ಯ. ಮರುಪತಿ ನನ್ನ ಕಂದರ ಮೇಲೆ ನನಗೆ ಮಾತ್ರವಿದೆ. ಮಕ್ಕಳು ಮುಂದೆ ಬಂದರೆ ಹೆತ್ತವರು ಎಷ್ಟು ಆನಂದ ಪಡ್ತಾರೆ, ಎಷ್ಟೋ ಹೆಮ್ಮೆ ಪಡ್ತಾರೆ. ಜನ್ಮ ಸಾರ್ಥಕವಾಯಿತು ಅನ್ಕೊಳ್ತಾರೆ.